ಎಸ್ಐಟಿ ವಿಚಾರಣೆಯನ್ನ ಮುಗಿಸಿ ಹೊರಟಿದ್ದಾರೆ ಶಾಸಕ ದದ್ದಲ್. 4 ಗಂಟೆಗೂ ಅಧಿಕ ಕಾಲ ಎಸ್ಐಟಿ ವಿಚಾರಣೆಗೆ ಒಳಪಟ್ಟಿದ್ರು. ಇದೀಗ ವಿಚಾರಣೆ ಮುಗಿದಿದೆ, ಹೊರಟಿದ್ದಾರೆ ದದ್ದಲ್. 4 ಗಂಟೆಗೂ ಅಧಿಕ ಕಾಲ ಎಸ್ಟಿ ನಿಗಮದ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇದೀಗ ವಿಚಾರಣೆ ಮುಗಿಸಿ ವಾಪಸ್ ಹೊರಟಿದ್ದಾರೆ ಶಾಸಕರು ಆಗಿರುವ ಬಸವರಾಜ್ ದದ್ದಲ್. ರೈಟ್, ಆ ಎರಡು ಮೇಜರ್ ಅಪ್ಡೇಟ್ ಅನ್ನ ಗಮನಿಸಿದ್ದಾಯ್ತು. ಶುರು ಮಾಡೋಣ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನಾನು ಸ್ಮಿತಾ ರಂಗನಾಥ್. ಕನ್ನಡದಲ್ಲಿ 2 ಅತ್ಯುತ್ತಮವಾದ ಪದಗಳಿದೆ, ಜಾಣ ಕುರುಡು, ಜಾಣ ಕಿವುಡು. ಅಂದ್ರೆ ಯಾವ್ದಾದ್ರು ಆಪತ್ತಿನ ಸಂದರ್ಭ ಬರುತ್ತೆ ಅಂದಾಗ ಏನಾದ್ರೂ ಘಟನೆಗಳನ್ನ ಕಣ್ಣಾರೆ ಕಂಡ್ರೂ ಕೂಡ ನಾನು ಕಂಡೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ಬಿಡೋದು. ಯಾವ್ದಾದ್ರೂ ವಿಚಾರಗಳು ಪದೇ ಪದೇ ಕಿವಿ ಮೇಲೆ ಬೀಳ್ತಾ ಇದ್ರು ಕೂಡ ನನಗೇನು ಕೇಳಿಸೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿಬಿಡೋದು. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲೂ ಕೂಡ ನಮ್ಮ ಘನತೆವೆತ್ತ ಸರ್ಕಾರ ಇದೇ 2 ಪದದ ಪ್ರಯೋಗವನ್ನ ಪ್ರತಿನಿತ್ಯ ಕೂಡ ಮಾಡ್ತಾ ಇದೆಯಾ ಅನ್ನೋ ಅನುಮಾನ. ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ಮೇಜರ್ ಎಕ್ಸ್ಕ್ಲೂಸಿವ್ ಆಡಿಯೋ ಬಾಂಬ್ ಅನ್ನ ಬೆಳಗ್ಗಿನಿಂದಲೂ ಕೂಡ ಪ್ರಸಾರ ಮಾಡ್ತಾ ಇದೀವಿ. ಇದರಲ್ಲಿ ಇದೇ ವಾಲ್ಮೀಕಿ ಹಗರಣದ ಪ್ರಕರಣದ 2 ಆರೋಪಿಗಳು, ಈ ವಾಲ್ಮೀಕಿ ನಿಗಮದ MD ಹಾಗೆ ಲೆಕ್ಕಾಧಿಕಾರಿಗಳು ಮಾತನಾಡಿರೋ ಆಡಿಯೋ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಮಿನಿಸ್ಟರ್ ಆಫೀಸಿಂದ ಕಾಲ್ ಬಂತು. ಆ ಕಾಲ್ ಬಂದ ನಂತರದಲ್ಲಿ ನಾಗರಾಜ್ ಕೂಡ ಮಾಜಿ ಸಚಿವ ನಾಗೇಂದ್ರ ಅವರ ಅವ್ರು ಪ್ರೆಷರ್ ಮಾಡಿದ್ರು, ಹಾಗಾಗಿ ನಾವು ಹಣ ವರ್ಗಾವಣೆ ಮಾಡಿದ್ವಿ. ಇಷ್ಟು ಕ್ಲಿಯರ್ ಕಟ್ ಆದ ಮಾತುಕತೆಗಳಿದ್ದಾಗಿಯೂ ಕೂಡ DK ಶಿವಕುಮಾರ್ ಅವರ ಸಮರ್ಥನೆ, ಮಿನಿಸ್ಟರ್ ಪಾತ್ರನೇ ಇಲ್ಲ ಇದರಲ್ಲಿ ಅಂತ ಹೇಳಿ ಮೊದಲದಾಗಿ ಆಡಿಯೋ ಜೊತೆಗೆ DK ಶಿವಕುಮಾರ್ ಅವರ ಸಮರ್ಥನೆ ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ನಾವು ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ. ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ, ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್, ನಾವು ಅದಕ್ಕೆ ಮಂತ್ರಿಯಾಗಿ ಅವನು ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರಾಗಿ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ. ಸೊ ಈಗ ನೋಟಿಸು ಅವ್ರಿಗೆ ಕೊಟ್ಟಿದ್ದಾರೆ ಅಂಥೇಳಿ ನಾನು ಮಾಧ್ಯಮದಲ್ಲಿ ಓದಿದ್ದೀನಿ. ನಾನು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಿಲ್ಲ. ಸೊ ಅವ್ರು ಹೋಗಿ ಏನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ. ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಬಟ್ ಬೇರೆಯವರು ಆಗಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹೇಳಿಕೆಯಲ್ಲಿ ಅಲ್ಲ ಸರ್, ಅದು ಹಿಂಗೆ ಇಷ್ಟ ನಾವು ಅದನ್ನು ಹೇಳಲೇಬಾರ್ದು. ಅಲ್ಲ ಸರ್, ನಾವು ಹೇಳಿದ್ರು, ನಾಗರಾಜ್ ಅವ್ರ ಕಡೆಯಿಂದ ಪ್ರೆಷರ್ ಬಂತು, ನಾವು ಆಯಿತು ಅಂತ ನಾವು ಎಲ್ಲ ಇದ್ದಿದ್ದು ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ವಿ. ಅಲ್ಲ ಸರ್, ಅದು ಹಿಂಗೆ ಇಷ್ಟ ನಾವು ಅದನ್ನು ಹೇಳಲೇಬಾರ್ದು. ಅಲ್ಲ ಸರ್, ನಾವು ಹೇಳಿದ್ರು, ನಾಗರಾಜ್ ಅವ್ರ ಕಡೆಯಿಂದ ಪ್ರೆಷರ್ ಬಂತು, ನಾವು ಆಯಿತು ಅಂತ ನಾವು ಎಲ್ಲ ಇದ್ದಿದ್ದು ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ವಿ. ಕಳ್ಳತನ ಆಗಿದ್ದನ್ನ ಕಳ್ಳತನ ಅಂತ ಒಪ್ಕೊಳ್ಳಿಕ್ಕೆ ಹಿಂಜರಿಕೆ, ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಆರೋಪ ಇದ್ರೂ ಕೂಡ ಆರೋಪವನ್ನು ಕೂಡ ಅಪರಾಧ ಮಾಡಿದ್ದಾರೆ ಅಂತಲ್ಲ, ಅಟ್ಲೀಸ್ಟ್ ಆರೋಪ ಇದೆ ಅನ್ನೋದನ್ನು ಒಪ್ಕೊಳ್ಳೋಕ್ಕೂ ಹಿಂಜರಿಕೆ. ಏನು ನಡೀತಿದೆ ಹಾಗಾದರೆ ಸರ್ಕಾರದಲ್ಲಿ? ಚರ್ಚೆ ಮಾಡೋಣ. ಬಿಜೆಪಿ ವಕ್ತಾರರಾದ ಯದುಕುಮಾರ್ ಗೌಡ ಅವರು, JDS ವಕ್ತಾರರಾದ ಅಶ್ವಿನ್ ಗೌಡ್ರು, ಹಾಗೆ ಕಾಂಗ್ರೆಸ್ ವಕ್ತಾರರಾದ ಮಂಜುನಾಥ್ ಅದ್ದೆ ಅವರು, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ B ಸಮೀವುಲ್ಲಾ ಅವರು, ಹಾಗೆ ವಕೀಲರು ಲೋಹಿತ್ ಕುಮಾರ್ ಅವರು, ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಕಾಂಗ್ರೆಸ್ ವಕ್ತಾರರಿಂದನೇ ಪ್ರಾರಂಭ ಮಾಡಬೇಕು. ಈಗಷ್ಟೇ ಒಂದು ಆಡಿಯೋ ಪ್ಲೇ ಮಾಡಿದ್ವಿ, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಆಡಿಯೋ. ಅದು ಮಿನಿಸ್ಟರ್ ಆಫೀಸ್ನಿಂದಲೇ ಹೇಳಿದ್ರು, ಅದರ ಜೊತೆಗೆ ನಾಗರಾಜ್ ಅವರ ಪ್ರೆಷರ್ ಇತ್ತು, ಹಾಗಾಗಿ ನಾವು ವಾಲ್ಮೀಕಿ ನಿಗಮದ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಇದನ್ನು ಮಾತನಾಡಿರೋದು ಯಾರು? ನಿಗಮದ MD. ಇಷ್ಟಾದರೂ ಕೂಡ ಮಾಜಿ ಸಚಿವ ನಾಗೇಂದ್ರ ಅವರು ಕರಪ್ಷನ್ನಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಒಪ್ಕೊಳ್ಳಿಕ್ಕೆ ಅಷ್ಟು ಕಷ್ಟನಾ? ಸಮರ್ಥನೆ ಅಷ್ಟು ಅನಿವಾರ್ಯನಾ? ಅದೇ ಅವರೇ ಮೇಡಮ್, ಈಗ ಒಂದು ತನಿಖೆ ಅಂದರೆ ಅದೊಂದು ಪ್ರಾಸೆಸ್. ಅದ್ರ ಮೇಲೆ DK ಶಿವಕುಮಾರ್ ಅವರಿಗೆ ವಿಶ್ವಾಸ ಇಲ್ಲ, ಕ್ಲೀನ್ ಚಿಟ್ ಕೊಟ್ಟರು. ನಾನು ಈಗ ಒಂದು ಪ್ರಾಸೆಸ್ ಅದು. ಈಗ DK ಶಿವಕುಮಾರ್ ಅವರು ಆ್ಯಸ್ ಎ ಪ್ರೆಸಿಡೆಂಟ್ ಅಂಡ್ DCM ಅವರ ಸಬಾರ್ಡಿನೇಟ್ಸನ್ನು ಅವ್ರ ಮಾತುಗಳನ್ನು ಕೇಳಬೇಕಾಗತ್ತೆ. ಅವ್ರು ಏನು ಅಭಿಪ್ರಾಯ ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ. ಆದರೆ ತನಿಖೆ ಇದೆ, ಅದಕ್ಕೊಂದು SIT ಮಾಡಿದ್ದಾರೆ. ಆ ಪ್ರಾಸೆಸ್ಸಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ, ಯಾರು ತಿಂದಿದ್ದಾರೆ, ಯಾರು ಉಗಿದಿದ್ದಾರೆ, ಯಾರು ಎತ್ಕೊಂಡು ಹೋಗಿದ್ದಾರೆ, ಎಲ್ಲ ವಿಚಾರಗಳು ಕೂಡ ತನಿಖೆಯಿಂದ ಸಾಬೀತಾಗ್ತವೆ. ಸೊ ಆ ವಿಶ್ವಾಸ ಇಟ್ಕೊಂಡೆ ಇವತ್ತು SIT ಮಾಡಿ ಆ ತನಿಖೆ ನಡೀತಾ ಇರೋವಂಥದ್ದು.
ತನಿಖೆಗೆ ನಾವು ಸಹಕರಿಸಬೇಕು ಅನ್ನೋ ಒಂದು ಸೌಜನ್ಯನ ಕೂಡ ನಾಗೇಂದ್ರ ಅವರ ಮತ್ತು ಬೇರೆಯವರೆಲ್ಲರೂ ತೋರಿಸಿದ್ದಾರೆ. ಸೌಜನ್ಯ ಅಲ್ಲ, ಸೌಜನ್ಯ ಮೀನ್ಸ್ ತಪ್ಪಿಸ್ಕೊಂಡಿದ್ದಾರೆ ಭಾಳ ಜನ. SIT ತನಿಖೆಗಳಿಗೆ ಹೋಗದೆ ಡಿಲೇ ಮಾಡಿದ್ದಾರೆ, ಅನೇಕ ಸಲ ಇದು ಮಾಡಿದ್ದಾರೆ. ತಪ್ಪು ಮಾಡಿರೋರು ಯಾರಿದ್ರೂ ಅವ್ರಿಗೆ ಶಿಕ್ಷೆ ಆಗೋದಂತೂ ಖಚಿತ. ಯಾಕೆಂದರೆ ಲಾ ಆಫ್ ದಿ ಲ್ಯಾಂಡು ಯಾರನ್ನೇನು ಸುಮ್ಮನೆ ಬಿಡೋದಿಲ್ಲ, ಅದಕ್ಕೊಂದು ತತ್ವ ಇದೆ, ಒಂದು ಬದ್ಧತೆ ಇದೆ. ಸೊ ಅದು ನಡೆಯುತ್ತೆ. ಈಗಾಗಲೇ ಅವ್ರು ತನಿಖೆಗೂ ಹೋಗಿದ್ದಾರೆ, ಎಲ್ಲ ಅವ್ರ ನೋಟಿಸ್ಗಳು ಬಂದಿದೆ, ಎಲ್ಲ ಆಗಿದೆ. ಮುಂದೆ ತನಿಖೆ ಎಲ್ಲವನ್ನು ಸಾಬೀತು ಮಾಡುತ್ತೆ, ಎದುರುಗಡೆ ಇಡುತ್ತೆ. ಯಾಕೆಂದ್ರೆ ಈಗ ಅಫಿಷಿಯಲ್ಸ್ ಏನು ಹೇಳ್ತಾರೆ, ಒಂದು ನಿಮಿಷ, ಅಫಿಷಿಯಲ್ಸ್ ಏನು ಹೇಳ್ತಾರೆ, ಅಫಿಷಿಯಲ್ಸು ಯಾವಾಗಲೂ ತಮ್ಮ ಮೇಲೆ ಬೀಳೋಂಥ ಹತ್ತಿಹಣ್ಣು ತಲೆ ಮೇಲೆ ಬೀಳೋದನ್ನು ಜಾರ್ಕೊಳ್ಳೋದಕ್ಕೆ ಪ್ರಯತ್ನ ನಡೆಸ್ತಾರೆ. ಅಂಥದ್ದನ್ನು ರಾಜಕಾರಣಿಗಳು ನಡೆಸಿಲ್ಲ ಅಂತ ಏನು ಉದಾಹರಣೆ ಏನಿಲ್ಲ. ಇದರಲ್ಲಿ ಯಾರೂ ಬಚಾವಾಗುವಂಥ ಸಂಗತಿ ಬಗ್ಗೆ ಯಾರಿಗೂ ಆಸಕ್ತಿನೂ ಇಲ್ಲ, ಅಥವಾ ಅದನ್ನು ಬೆಂಬಲಿಸ್ತಿಲ್ಲ ಯಾರೂ. ಏನು ತನಿಖೆಯಿಂದ ಸಾಬೀತಾಗುತ್ತೆ, ಯಾಕೆಂದರೆ ಎಷ್ಟೋ ತನಿಖೆಗಳು ನಡೆದಿದೆ. ತಾವು ಆ್ಯಸ್ ಎ ಜರ್ನಲಿಸ್ಟ್ ಯು ನೋ ಎವ್ರಿಥಿಂಗ್. ಇಲ್ಲಿ ಯಾರನ್ನೂ ಬಚಾವ್ ಮಾಡೋ ಉದ್ದೇಶವಂತೂ ಸರ್ಕಾರಕ್ಕೆ ಇಲ್ಲ. ಬರ್ತೀನಿ ಅಲ್ಲಿ, ಆ ಪಾಯಿಂಟ್ ನೆನ್ಪಿಟ್ಕೊಂಡಿರಿ. ಅದ್ರ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆ ಇದೆ, ನಿಮ್ಮ ಹತ್ರ ಬರ್ತೀನಿ. ಅದ್ರ ವಕೀಲರಿದ್ದಾರೆ, ಲಾ ಆಫ್ ದ ಲ್ಯಾಂಡ್ ಬಗ್ಗೆ ಮಾತನಾಡ್ತಿದ್ರು ಅದ್ದೇ ಅವರು, ಲೋಹಿತ್ ಕುಮಾರ್ ಅವರೇ. ಮೇ 26-27ಕ್ಕೆ ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಡೆತ್ ನೋಟ್ನಲ್ಲಿ ಮಿನಿಸ್ಟರ್ ಅವರ ಹೆಸರು ಪ್ರಸ್ತಾಪ. ಇವತ್ತು ಜುಲೈ 9 ಅಂದ್ರೆ ಪ್ರಕರಣದಲ್ಲಿ ಒಬ್ಬ ಮಿನಿಸ್ಟರ್ನ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾದ ನಂತರ ಯಾವ ಲಾ ಆಫ್ ಲ್ಯಾಂಡ್ ನಲ್ಲಿ 2 ತಿಂಗಳ ಕಾಲ ಅವರಿಗೆ ಸುದೀರ್ಘವಾಗಿ ತನಿಖೆಗೇನೆ ಒಳಪಡದೇ ಇರೋ ರೀತಿಯಲ್ಲಿ ಅವಕಾಶ ಕೊಡ್ಲಿಕ್ಕೆ ಪ್ರಾವಿಷನ್ ಇದೆ. ಕೂಡ ಪ್ರಾವಿಷನ್ ಇಲ್ಲ. ಉದಾಹರಣೆ ಹೇಳ್ತೀನಿ ಏನು ಅಂದ್ರೆ, ಈಗ ಯಾರೋ ಒಬ್ಬ 10,000 ರೂಪಾಯಿ ಇಲ್ಲಿಗಲ್ ಟ್ರಾನ್ಸ್ಫರ್ ಮಾಡಿದ್ರು ಕೂಡ FIR ಆಗಿ ಇಮಿಡಿಯೇಟ್ ಅರೆಸ್ಟ್ ಮಾಡುವಂತ ಪ್ರೊಸೀಜರ್ ಇರುತ್ತದೆ. ಇವತ್ತು 1.5 ತಿಂಗಳಾದರೂ ಕೂಡ ವಾಟ್ ಈಸ್ ಗೋಯಿಂಗ್ ಆನ್ ಇನ್ SIT ಅನ್ನೋದು ಗೊತ್ತಿಲ್ಲ. ನೋಟಿಸ್ನ ಕಳಿಸಿರ್ತೀರಿ, ರಾಜೀನಾಮೆ ಕೊಡ್ತೀರಿ, ಮತ್ತೆ ತನಿಖೆಯನ್ನ ನೀವು ಮಾಡ್ತಾ ಇದ್ದೀರಲ್ಲ, ಈ ತನಿಖೆಯನ್ನ ಅರೆಸ್ಟ್ ಮಾಡ್ತಿರೋದು ಏನಕ್ಕೆ ಅನ್ನೋದೇ ಪ್ರಶ್ನೆ. ಎಲ್ಲೂ ಕೂಡ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್ ದಟ್ ಯು ಶುಡ್ ಅರೆಸ್ಟ್ ದೆಮ್, ಅವ್ರ ಕರ್ಕೊಂಡೋಗಿ ಬಿಡಬೇಕು ಅನ್ನೋ ಥರ ಯಾವುದೂ ಕೂಡ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆ ರಿಸ್ಟ್ರಿಕ್ಷನ್ ಎಲ್ಲಿದೆ ಅದು ನಮ್ಗೆ ಗೊತ್ತಿದೆ, ಹೇಳ್ತೀವಿ. ಅವ್ರದ್ದು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಹೇಳಿ ಸರ್, ಕಂಟಿನ್ಯೂ ಮಾಡಿ. ಸೊ ಈ ರಿಸ್ಟ್ರಿಕ್ಷನ್ ಇಲ್ದಿರೋ ಕಾರಣದಲ್ಲಿ ನೀವು ಒಬ್ಬ ತನಿಖಾಧಿಕಾರಿಗಳು ಯಾಕೆ ಈ ತರ ಒಂದು ಬಯಾಸ್ ಮಾಡ್ತಾ ಇದ್ದೀರಾ ಅಂದ್ರೆ, SITನ ರಚನೆ ಮಾಡಿದಿರಿ, ರಚನೆ ಮಾಡಿದಾಗ ನಿಮಗೆ FIR ಹಾಕುವಂತ IPC ಸೆಕ್ಷನ್ಸ್ಗಳಿದ್ದಾವೆ. ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ತಗೊಂಡು ತನಿಖೆಗೆ ಒಳಪಟ್ಟಾಗ ಈ ಭ್ರಷ್ಟಾಚಾರ ಆಚೆ ಬರುತ್ತೆ. ಇಲ್ಲ ಅಂದ್ರೆ ನಾವು ಬೇಲ್ ಕೊಡ್ಬೇಕಂದಾಗ ಕೋರ್ಟಲ್ಲಿ ಹೇಳ್ತಾರೆ, ಎಲ್ಲಿ ನಮ್ಮ ಸಾಕ್ಷ್ಯಾಧಾರಗಳು ಹಾಳು ಮಾಡ್ಬಿಡ್ತಿರೋ, ನಾಶ ಮಾಡ್ಬಿಡ್ತಿರೋ ಅಂತ ಹೇಳಿ ಬೇಲ್ನ ಕೊಡಲ್ಲ. ಆ ರೀತಿಯಾಗಿ ಮಾಡಿರೋಂಥ ಒಂದು ಕಾನೂನು ಇದ್ದಾಗ, ಪ್ರೊಸೀಜರ್ಸ್ ಇದ್ದಾಗ ನೀವು ಅದನ್ನ ಬೈಪಾಸ್ ಮಾಡ್ತಿದ್ದೀರಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತ್ತೆ ಈ ಕೇಸ್ನಲ್ಲಿ ತಾವು ನೋಡ್ಬೋದು, ಬೆನಿಫಿಷರಿ ಅಕೌಂಟ್ಸ್ಗಳು ರಾಜ್ಯದಿಂದ ರಾಜ್ಯಕ್ಕೆ ಹೋಗಿರ್ತವೆ. ರಾಜ್ಯದಿಂದ ರಾಜ್ಯಕ್ಕೆ ಹೋಗಿರುವಂಥದ್ದನ್ನ SIT ಅವ್ರು ಚೆನ್ನಾಗಿ ಮಾಡ್ಬೋದಾ ಅಥವಾ CBI ಚೆನ್ನಾಗಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೋದಾ ಅನ್ನೋದು ಪ್ರಶ್ನೆ. ಎರಡನೇದು, ತೆಲಂಗಾಣ ಅನ್ನೋ ಒಂದು ರಾಜ್ಯಕ್ಕೆ ಇದು ಪಾಸ್ ಆಗುತ್ತೆ, ಅಮೌಂಟ್ಗಳು ಟ್ರಾನ್ಸ್ಫರ್ ಆಗುತ್ತೆ ಅಂತ. ತೆಲಂಗಾಣದಲ್ಲಿ ಯಾವ ಸರ್ಕಾರ ಇದೆ ಮತ್ತೆ? ಸೊ ಅಲ್ಲೂ ಕೂಡ ನೀವು ಬಯಾಸ್ ಮಾಡ್ತಿದ್ದೀರಾ. ಸೊ ಜನರಿಗೆ ತಾವು ಕೊಡ್ತಾ ಇರೋಂಥದ್ದು ಏನು ಅಂದ್ರೆ, ಈ ಎಲ್ಲ ಆಕ್ಟ್ಗಳು ಅಂದ್ರೆ BNSS ಅಂತ ಏನು ಇವಾಗಿದ್ದಾವೋ, ಈ ಎಲ್ಲ ಆಕ್ಟ್ಗಳು ಹಳೆ CRPCಗಳನ್ನ ನೀವು ಡೈಲ್ಯೂಟ್ ಮಾಡ್ತಿದ್ದೀರಿ. ಇನ್ವೆಸ್ಟಿಗೇಷನ್ಸ್ ಎಲ್ಲೂ ಕೂಡ MLA ಆಗಲಿ ಮಿನಿಸ್ಟರ್ ಆಗಲಿ ಅರೆಸ್ಟ್ ಮಾಡಿ ತನಿಖೆ ಮಾಡಬಾರ್ದು ಅನ್ನೋಂಥದ್ದು ಎಲ್ಲೂ ಇಲ್ಲ. ಅರೆಸ್ಟ್ ಮಾಡ್ಲಿಕ್ಕೂ ಕೂಡ ಅವಕಾಶಗಳಿದೆ 100%. ರೈಟ್.